ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಮಹನೀಯರ ಜಯಂತಿಗಳನ್ನು ಮತ್ತು ನಮ್ಮ ನಾಡಿನ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿಕೊಂಡು ಬಂದಿದ್ದೀವಿ. ಅದೇ ರೀತಿ ಈ ದಿನ ನಮ್ಮ ಬ್ಯಾಂಕಿನಲ್ಲಿ ನಮ್ಮ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ರವಿಯವರು ಮತ್ತು ಹಿರಿಯ ನಿರ್ದೇಶಕರಾದ SB ಮಂಜಣ್ಣವರು ಮತ್ತು ರಾಮಕೃಷ್ಣ ಅವರು, ಮಂಚಪ್ಪ ಅವರು, ರವಿ ರಾಜಕೀಯ ಅವರು, ಯೋಗಾನಂದ್ ಅವರು ಮತ್ತು ಮಹಿಳಾ ನಿರ್ದೇಶಕರಾದ ವಸಂತ ಮನೀಶ್ ಅವರು, ಹರೀಶ್ ಕುಮಾರ್ ಅವರು ಮತ್ತು ನಮ್ಮ ಕಾರ್ಯದರ್ಶಿಗಳಾದ ಹರ್ಷಿತ್ ಗೌಡ ಇವರೆಲ್ಲರ ಸಮ್ಮುಖದಲ್ಲಿ ಹಾಗೂ ನಮ್ಮ ನೌಕರರ ವರ್ಗದ ಸಮ್ಮುಖದಲ್ಲಿ ನಮ್ಮ ಕಚೇರಿನಲ್ಲಿ ಇವತ್ತು ನಮ್ಮ ಬ್ಯಾಂಕಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ನಮ್ಮ ಬ್ಯಾಂಕಿನ ಸದಸ್ಯರಿಗಳೆಲ್ಲರಿಗೂ ಕೂಡ ಮತ್ತು ನಾಡಿನ ಸಮಸ್ತ ಜನತೆಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಮತ್ತು ಕನಕದಾಸರ ಶ್ರೇಷ್ಠ ದಾಸರಾದ ಕನಕದಾಸರ ಜಯಂತಿಯನ್ನು ಕೂಡ ಈ ದಿನ ಆಚರಣೆ ಮಾಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಎಲ್ಲ ಸದಸ್ಯರಿಗೂ ನಾಡಿನ ಸಮಸ್ತ ಜನತೆಗೂ ಕನಕದಾಸ ಜಯಂತಿಯ ಶುಭಾಶಯಗಳನ್ನ ಕೋರ್ತಿದ್ದೀವಿ. ಈ ಸಭೆಗೆ ನಮ್ಮ ಎಲ್ಲ ನಿರ್ದೇಶಕರುಗಳು ಆಗಮಿಸಿದ್ದಾರೆ. ಅವ್ರಿಗೆಲ್ಲ ಸೇರಿ ಇವತ್ತು ಪುಷ್ಪ ನಮನವನ್ನು ಅರ್ಪಿಸಿದ್ದೀವಿ. ಕನ್ನಡ ಭಾಷೆಯಿಂದ ಮಾತನಾಡುವಂಥ ಭಾಷಾವಾರು ಏಕೀಕರಣವಾದಂತಹ ಪವಿತ್ರವಾದಂತಹ ದಿನ ನಮ್ಮ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವ ದಿನ. ಅದರ ಆಚರಣೆಯನ್ನು ಈ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಆಚರಣೆಯನ್ನು ಮಾಡ್ತಾಯಿದ್ದೇವೆ. ಜೊತೆಗೆ ಸಂತ ಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿಯನ್ನು ಬ್ಯಾಂಕಿನ ಅಧ್ಯಕ್ಷರಾದ ಜೆ ಯೋಗೇಶ್ರವರು ಅಧ್ಯಕ್ಷತೆಯಲ್ಲಿ ಹಾಗೂ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರ ಸಹಕಾರ ಮತ್ತು ಗೌರವಾನ್ವಿತ ನೌಕರರ ಸಹಕಾರದೊಂದಿಗೆ ಸದಸ್ಯರ ಸಹಕಾರದೊಂದಿಗೆ ಅವರನ್ನು ನೆನಪಿಸಿಕೊಳ್ಳುವಂಥ ಕಾರ್ಯವನ್ನು ಮಾಡಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಇಂದು ಈ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ವತಿಯಿಂದ ಭಕ್ತ ಕನಕದಾಸರ ಜಯಂತಿ ಹಾಗೂ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಆಡಳಿತ ಮಂಡಳಿಯ ವತಿಯಿಂದ ಇಂದು ಆಚರಿಸ್ತಾ ಇದ್ದೀವಿ. ಇದು ಹಿಂದಿನ ದಿನಗಳಿಂದಲೂ ಇದು ರೂಢಿಯಲ್ಲಿದೆ. ಹಿಂದಿನವರು ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಈ ಜಯಂತಿಗಳನ್ನೆಲ್ಲ ಆಚರಿಸ್ಕೊಂಡು ಹೋಗ್ತೀವಿ. ಇದು ಖುಷಿ ಸಮಾಚಾರ. ಈ ಸಮಯದಲ್ಲಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿದ್ದೀವಿ. ಅದರ ಜೊತೆಗೆ ಕನ್ನಡವೇ ಸತ್ಯ ಆದರೆ ಈ ನಿಟ್ಟಿನಲ್ಲಿ ನಾವು ಕನ್ನಡ ಬರೀ ನವೆಂಬರ್ ತಿಂಗಳಿಗಷ್ಟೇ ರಾಜ್ಯೋತ್ಸವಕ್ಕಷ್ಟೇ ಸೀಮಿತವಾಗಿರುತ್ತೆ. ಎಲ್ಲರೂ ಕನ್ನಡವನ್ನು ಉಳಿಸೋಣ, ಬೆಳೆಸೋಣ. ಆ ನಿಟ್ಟಿನಲ್ಲಿ ನಾವೆಲ್ಲ ಸಾಗೋಣ. ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ಎಲ್ಲರೂ ಈ ಮೂಲಕ ಧನ್ಯವಾದಗಳು ಹೇಳುತ್ತೇನೆ. ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳು ಮತ್ತು ನೌಕರ ವರ್ಗದವರ ಜೊತೆಗೂಡಿ ಏನು ಕನ್ನಡ ರಾಜ್ಯೋತ್ಸವದ ನವೆಂಬರ್ ತಿಂಗಳಿನಲ್ಲಿ ನಾವು ಮೊದಲನೇ ದಿವಸವನ್ನು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೇವೆ. ಆದರೆ ಎಲ್ಲರೂ ಸಹ ಹಿರಿಯ ಸಾಹಿತಿಗಳು ಮಹಾನುಭಾವರು ಹೇಳ್ತಾ ಇರ್ತಾರೆ, ನಾವು ಕನ್ನಡತನವನ್ನು ಬರೀ ಅವತ್ತೊಂದು ದಿವಸ ಆಚರಿಸೋದಲ್ಲ, ಇಡೀ ವರ್ಷ ನಾವು ಕನ್ನಡಕ್ಕೋಸ್ಕರವಾಗಿ ನಾವು ಕೈ ಜೋಡಿಸ್ಬೇಕು ಅಂತ ಹೇಳ್ತಾರೆ. ಕುವೆಂಪುರವರು ಹೇಳ್ತಾರೆ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಯರನ್ನು ಬಳಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಉಳಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತರದಲ್ಲಿ ಇರಿಸು. ಆ ರೀತಿಯಲ್ಲಿ ಕನ್ನಡವನ್ನು ನಾವೆಲ್ಲರೂ ಸಹ ಸೇರಿ ಕನ್ನಡವನ್ನು ನಾವು ಏನೇ ವೈಯಕ್ತಿಕ ಇದು ಸಹ ಕನ್ನಡಕ್ಕೋಸ್ಕರವಾಗಿ ನಾವು ಜೊತೆಲಿ ಇರಬೇಕು ಅಂತ ಒಂದು ಸಂದೇಶವನ್ನು ಕೊಡ್ತಾರೆ. ನಾವು ಕನ್ನಡಕ್ಕೋಸ್ಕರವಾಗಿ ನಾವೆಲ್ಲರೂ ಸಹ ಇವತ್ತು ನಾವು ಭಾರತೀಯರು, ನಾವು ವಿಚಾರ ಬಂದಾಗ ನಾವೆಲ್ಲ ಭಾರತೀಯರು. ಆದರೆ ನಮ್ಮ ರಾಜ್ಯ ಅಂತ ಬಂದಾಗ ನಾವು ಕನ್ನಡಕ್ಕೋಸ್ಕರವಾಗಿ ನಾವು ಕನ್ನಡತನವನ್ನು ಉಳಿಸ್ಕೋಬೇಕಾಗುತ್ತೆ. ಹಲವಾರು ನಮ್ಮ ನಿರ್ದೇಶಕರು ಕನ್ನಡಕ್ಕೋಸ್ಕರವಾಗಿ ಆಗಲೇ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಸಹ ಕನ್ನಡಕ್ಕೋಸ್ಕರ ಜೊತೆಯಲ್ಲಿ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ಅದೇ ರೀತಿ ಭಕ್ತ ಕನಕದಾಸರು ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಮಹಾನುಭಾವರು ಹೇಳ್ತಾರೆ. ನಾವಿವತ್ತು ನೋಡ್ತಾ ಇರುವ ಹಾಗೆ ರಾಜಕಾರಣದಲ್ಲಿ ಇವತ್ತು ಕುಲ ಅಂತ ಹೇಳಿ ಇವತ್ತು ರಾಜಕಾರಣ ನಡೀತಾ ಇದೆ. ಅಂಥ ಮಹನೀಯರು ಅವತ್ತೊಂದು ದಿವಸದಲ್ಲೇ ಸಹ ನಾವು ಈ ಕುಲವನ್ನು ನೋಡಬಾರ್ದು, ನಾವೆಲ್ಲರೂ ಒಂದು ಸಂಸ್ಕೃತಿನಲ್ಲಿ ಬೆಳೀತಾ ಇದ್ದೀವಿ ಅಂತ ಮಹಾನುಭಾವರಂಥ ಸಂದೇಶವನ್ನು ಕೊಟ್ಟವರು. ಮತ್ತು ದೇವರು ಬರೀ ಒಬ್ಬರಿಗೆ ಅಲ್ಲ, ಎಲ್ಲರಿಗೂ ಸಹ ದೇವರು ಇದ್ದಾನೆ, ಆ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಒಂದು ಸಂದೇಶವನ್ನು ಸಹ ಕೊಡ್ತಾರೆ. ಅವರು ಒಂದು ಬಾರಿ ಎಲ್ಲೋ ಒಂದು ಕಡೆ ಅವ್ರ ಗುರುಗಳು ಎಲ್ಲರಿಗೂ ಶಿಷ್ಯಂದ್ರಿಗೆ ಹಣ್ಣುಗಳನ್ನ ಕೊಟ್ಬಿಟ್ಟು, ಈ ಹಣ್ಣನ್ನು ನೀವು ಹೋಗಿ ಔಸ್ಕೊಂಡು ತಿನ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆದರೆ ಭಕ್ತ ಕನಕದಾಸರು ಆ ಹಣ್ಣನ್ನು ವಾಪಸ್ ತಂದು ಗುರುಗಳು ಕೊಡ್ತಾರೆ. ಒಬ್ಬ ಶಿಷ್ಯ ಬರ್ತಾನೆ, ಗುರುಗಳೇ ನಾನು ಅಲ್ಮೇರ ಕೆಳಗಡೆ ಹೋಗಿ ಓಡಿಸ್ಕೊಂಡು ನಾನು ತಿನ್ಬಿಟ್ಟು ಬಂದೆ ಅಂತ. ಒಬ್ಬ ಗುರುಗಳೇ ನಾನು ಬಾಗ್ಲಾಕೊಂಡ್ಬಿಟ್ಟು ರೂಮ್ ಒಳಗಡೆ ತಿನ್ಕೊಂಡು ಬಂದೆ ಅಂತ. ಆದರೆ ಭಕ್ತ ಕನಕದಾಸರು ಬಂದು ಹಣ್ಣನ್ನು ವಾಪಸ್ ಕೊಟ್ಟಾಗ ನೀನು ಯಾಕಪ್ಪ ತಿನ್ನಲಿಲ್ಲ ಅಂದಾಗ
ನನ್ನ ಹೆಂಗೆ ಗುರುಗಳೇ ಎಲ್ಲ ಕಡೆನೂ ದೇವರಿದ್ದಾನೆ, ಹೆಂಗೆ ನಾನು ಮುಚ್ಚಿ ತಿನ್ನಕ್ಕಾಗುತ್ತೆ, ಹಂಗಾಗಿ ನಾನು ತಿನ್ನಕ್ಕಾಗಲಿಲ್ಲ, ಭಗವಂತ ಇದ್ದಾನೆ ಅಂತ ಬಂದು ಗುರುಗಳಿಗೆ ವಾಪಸ್ ಕೊಡ್ತಾರೆ. ಅವತ್ತೊಂದು ದಿವಸದಲ್ಲೇ ಚಿಕ್ಕ ವಯಸ್ಸಿನಲ್ಲೇ ಅವರು ಅಂಥ ಸಿದ್ಧಾಂತ ಮತ್ತು ಆದರ್ಶ ಈ ಸಮಾಜದಲ್ಲಿ ದೇವರು ಇದ್ದಾನೆ, ಎಲ್ಲ ಕಡೆ ಇದ್ದಾನೆ, ಎಲ್ರಿಗೂ ಇದ್ದಾನೆ ಅಂತ ಒಂದು ಅವತ್ತೊಂದು ದಿವಸದಲ್ಲಿ ಭಾಳ ಕಷ್ಟ ಇತ್ತು. ಹೇಗೆ ಒಂದು ವರ್ಗ ಒಂದು ಸಮಾಜದಲ್ಲಿ ಆ ದೇವ್ರನ್ನ ಮುಟ್ಟಬೇಕು ಕಾಣಬೇಕು ಅಂತ ಅಂದಾಗ ಭಾಳ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಅವತ್ತು ಎಲ್ಲರಿಗೂ ಸಹ ದೇವರಿದ್ದಾನೆ ಅಂತ ಒಂದು ಸಂದೇಶವನ್ನು ಕೊಟ್ಟಂಥ ಮಹನೀಯರು. ಅಂಥ ಒಂದು ಮಹನೀಯರ ಕಾರ್ಯಕ್ರಮವನ್ನು ಸಹ ನಮ್ಮ ಬ್ಯಾಂಕ್ನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಾವೆಲ್ಲರೂ ಸಹ ಸೇರಿ ನಿರ್ದೇಶಕರು ಎಲ್ಲರ ಕಾರ್ಯಕ್ರಮ, ನಾವು ಬಸವ ಜಯಂತಿ ಇರ್ಬೋದು, ಮತ್ತು ನಮ್ಮ ಅಂಬೇಡ್ಕರ್ ಜಯಂತಿ ಇರ್ಬೋದು, ಮತ್ತು ಕೆಂಪೇಗೌಡ ಜಯಂತಿ, ವಾಲ್ಮೀಕಿ ಜಯಂತಿ ಇರ್ಬೋದು, ಎಲ್ಲ ಜನರ ಜಯಂತಿಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದೊಂದು ವಿಶೇಷ, ಯಾವ ಬ್ಯಾಂಕ್ನಲ್ಲಿ ಮಾಡ್ತಾರೋ ಬಿಡ್ತಾರೋ, ಆದರೆ ನಾವಂತೂ ನಮ್ಮ ಬ್ಯಾಂಕ್ನಲ್ಲಿ ಎಲ್ಲರ ಜಯಂತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಖುಷಿ ಇದೆ. ಇದೇ ರೀತಿಯಲ್ಲಿ ಎಲ್ಲ ವರ್ಗ ಎಲ್ಲರನ್ನೂ ಸಹ ಜೊತೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.